ಸೋನಾ ಸೋನಾ. ಹಾ ಅತ್ತೆ. ನಿಮ್ಮ ಮಾವ ಹೋದ್ನವ ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ಟು. ಹಾ ಅತ್ತೆ. ಹೋಯ್ತವಾಗ್ಲೆ. ಸರಿ ಸರಿ ಹೆಂಗೊಬ್ಬಿಡು ಹೋಗೋಣ, ನಾನೆಲ್ಲ ಹೋಯ್ಕಿಲ್ಲ ಇವತ್ತು ಅನ್ಕಂಡೆ. ನೀನ್ ನಾಷ್ಟ ಮಾಡ್ದಾ? ಹಾ ಮಾಡಿದ್ನಿ ಆಗ್ಲೆ. ಸರಿ ಬೈಗ ಕುತ್ಕೋ, ಒಂದ್ ಮಾತು ಹೇಳ್ತೀನಿ. ಏನತ್ತೆ? ಅಯ್ಯೋ ಅದೇ ಕನ್ಸೋನಾ, ಇವಳು ಇವಳವಳಲ್ಲ ಯಾರಪ್ಪ ಅವಳು, ಅವಳ ಹೆಸರು ಶಿಲ್ಪ. ಜೊತೆ ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಅವಳೆಲ್ಲ ಅವಳು ಸರಿ ಇಲ್ಲ. ನಮ್ಮ ಇವನ ಚೆನ್ನಾಗಿರೋದು ನೋಡಿ ನನಗೂ ನಿಂಗೂ ತಂದು ಮಾಡಿಬಿಡ್ತಾರೆ. ಯಾಕಂದ್ರೆ ಅವ್ರ ಮನೆ ತಕ ಹೋಗಿ ಹೋಗಿ ಕುತ್ಕೊಂಡು ಏನು ಒಳ್ಳೆ ಮಾತು ಹೇಳ್ಕೊಡ್ತಾರೆ ಅಂತ ಹೋದ್ಯಾ? ಬೇಡ, ಅವ್ರ ಮನೆ ತಕ ಯಾಕೋದಿ, ಏನು ಮನೇಲಿ ಕೆಲಸ ಮಾಡ್ಕೊಂಡು ಬೇಜಾರಾದ್ರೆ ಟಿವಿ ಗಿವಿ ನೋಡ್ತಾ ಇರು. ಯಾರ ಮನೆ ಬಾಗ್ಲಾಗೂ ಹೋಗ್ಬೇಡ. ಶಿಲ್ಪ ಗಂಡನ್ ಬಿಟ್ಟು ಬಂದಿದ್ದಾಳಂತೆ. ಅನ್ಕೊಂಡೆ ನಾನು, ಇದೇನು 2-3 ತಿಂಗಳಾದ್ರೂ ಹೋಗ್ನೇ ಇಲ್ವಲ್ಲ, ಅಪ್ಪನ ಮನೇಲೆ ಅವಳೆಲ್ಲ ಅಂತ ಹಂಗೆ ಅನ್ಕೊಂಡೆ. ಆದ್ರೆ ಈಗ ಗೊತ್ತಾಯ್ತು ಅವಳು ಗಂಡನ್ ಬಿಟ್ಬಿಟ್ಟು ಜಗಳ ಆಡ್ಕೊಂಡು ಬಂದಿದ್ದಾಳಂತೆ. ಅಯ್ಯೋ ನಂಗೆ ಡೈವರ್ಸ್ ಬೇಕು ಅಂದಳಂತೆ. ಮೊದಲೇ ರವ್ ಮುಂಡೆ ಸರಿ ಇಲ್ಲ. ಮೊದಲೇ ನಿನಗೆ ಚಾಡಿ ಹೇಳ್ಕೊಡ್ತಿದ್ಲು ತಾನೆ, ನಿಮ್ಮ ಅತ್ತೆ ಹಂಗೆ ಹಿಂಗೆ ಏನು ಮಾಡಬೇಡ ಅಂತ. ಮಗಳು ಬಾಳೆ ಹಿಂಗಾಯ್ತು, ಇನ್ನು ಬೇರೆಯವರು ಚೆನ್ನಾಗಿರೋ ಸಹಿಸ್ಕೊಳಕ್ಕಿಲ್ಲ ಅವಳು. ಎಲ್ರದ್ದು ನಮ್ಮಂಗೆ ಆಗಲಿ ಅಂದ್ಬಿಟ್ಟು ಎಲ್ಲರ ಮನೇನೂ ಹಾಳು ಮಾಡೋಕ್ಕೆ ನೋಡ್ತಾಳೆ. ಅದಕ್ಕೆ ನೀನು ಅವರೆಲ್ಲ ಯಾರ ಇಟ್ಟಿ ಬಾಗ್ಲಿಗೂ ಹೋಗ್ಬೇಡ, ಮನೆ ಒಳಗೆ ಇರು ಸರಿಯಾ? ನಾವು ಹೆಂಗೆ ಇದ್ರು ಮುಂಡೆ ಸರಿ ಇಲ್ಲ, ಏನೋ ತಲೆಗೆ ತುಂಬಿಟ್ಟು ಮನೆ ಹಾಳು ಮಾಡ್ತಾರೆ ಮನೆ ಹಾಳು ಮುಂಡೆರು. ಅದಕ್ಕೆ ಯಾರ ಇಟ್ಟಿ ಬಾಗ್ಲಿಗೂ ಹೋಗ್ಬೇಡ, ಮನೆ ಒಳಗೆ ಇರು ಆಯ್ತಾ? ಹ್ಞೂ ಅತ್ತಿ ಆಯ್ತು, ಎಲ್ಲೂ ಹೋಗಂಗಿಲ್ಲ. ಅದಕ್ಕೆ ಹಂಗೆ ಇರೋದ ಅಂತ ಕರ್ದೆ. ಈಗ ಸಾಯ್ತ್ರಕ್ಕ ಹಂಗಂದ್ಲು, ಶಿಲ್ಪ ಗಂಡನ್ ಬಿಟ್ಟು ಬಂದ್ಬಿಟ್ಟಿದ್ದಾಳಂತೆ ಅಂತ. ಹೋಗಿ ಹೋಗಿ ಅಲ್ಲಿ ಕೂತ್ಕತಿಯಲ್ಲ, ಯಾಕಬೇಕು? ಅದಕ್ಕೆ ಹೋಗ್ಬೇಡ ಅಂತ ಹೇಳ್ದೆ. ಹೋಗಾಯ್ತದ ಏನು ನೋಡೋಗು. ನಿಮ್ಮ ಅವ್ನು ಫೋನ್ ಮಾಡಿದ್ದ, ಹುಷಾರಿಲ್ಲ ಅಂತಿದ್ದಲ್ಲ, ಹುಷಾರಾಗಿದ್ದದಂತ? ಅತ್ತೆ ಹುಷಾರಾಗೈತೆ. ಹೋಗಿ ನೋಡ್ಕೊ ಬರ್ವೆ. ಏನಿಲ್ಲ ಬಿಡಿ, ಹೀಗೆ ಯಾಕೆ ಹೋಯ್ತೀರಿ? ನಿಮ್ಮ ಅಕ್ಕ ಅಂತ ಹಂಗೆ ಯಾಕೆ ಕುಡ್ಕ ತಿರ್ತಾಳೆ. ಅಯ್ಯೋ ಅವಳನ್ನ ಎದಕ್ಕೆ ಹೇಳ್ತೀರಿ ಬಿಡಿ ಅತ್ತೆ. ಹೆಂಗಾರು ಮಾಡ್ಕೊ ಸಾಯ್ಲಿ, ಅವಳು ಚಿಂತೆ ಯಾಕೆ ನನಗೆ? ಅದನ್ನಾರು ಕೇಳಕ್ಕೋರೆ ನನಗೆ ಬೈತಾಳ. ಹೋಗ್ಲಿ ಬಿಡಿ, ಈಗ ಏನು ಮಾಡೋಕ್ಕದು? ಹೋಗು, ಅದೇನು ಮಾಡೋಗು. ಅದಕ್ಕೆ ಅದನ್ನೇ ಹೇಳಕ್ಕೆ ಅಂತ ಕರ್ದೆ. ಅದಕ್ಕೆ ಅದಕ್ಕೆ ಇದೇನು ನಮ್ಮ ಪರಿಮಳ ಅದಕ್ಕೆ ಅಂತಾಳೆ. ವಾ ಪರಿಮಳ ಈಗ ಬಂದ? ಬಾ ಅತ್ತೆ, ಬಂದ ಈಗ? ಹ್ಞೂ ಕಣವ ಬಂದು. ಬಾ ಕೂತ್ಕೋ. ಚೆನ್ನಾಗಿದ್ದೀರ ಅದಕ್ಕೆ? ಹ್ಞೂ ಕಣವ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಐಕ್ಳು ಚೆನ್ನಾಗಿದ್ದಾವ? ಹ್ಞೂ ಎಲ್ಲ ಚೆನ್ನಾಗವ್ರೆ. ಸೋನಾ ಚೆನ್ನಾಗಿದ್ಯಾವ? ಹ್ಞೂ ಅಕ್ಕ ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ? ಹ್ಞೂ ನಾನು ಚೆನ್ನಾಗಿನಿ ಕಣವ. ಅತ್ತೆ ಚೆನ್ನಾಗಿದ್ದೀರಾ? ಹ್ಞೂ ಕಣವ ಚೆನ್ನಾಗಿನಿ. ಇದೇನು ಪರಿಮಳ ಸಡನ್ ಆಗಿ ಬನ್ನಿ, ಒಂದು ಫೋನ್ ಹೋಗಿನಿ ಏನು ಮಾಡಲೇ ಇಲ್ಲ. ಇನ್ನೇನು ನೀವು ಬರ್ನಿಲ್ಲ, ನೆನ್ನೆ ಉಪವಾಸ ದಬ್ಬ ಆಯ್ತು, ಫೋನ್ ಮಾಡಿದೆ ತಾನೇ ಬಂದ್ರು ಅದಕ್ಕೆ ಹಬ್ಬಕ್ಕೆ ಅಂತ. ಯಾಕೆ ಬರ್ನಿಲ್ಲ ನೀವು? ಅಣ್ಣನೂ ನೆನ್ನೆ ಎಷ್ಟು ಫೋನ್ ಮಾಡಿದ್ರು ತೆಗಿನಿಲ್ಲ, ಯಾಕದಕ್ಕೆ ಬರ್ನಿಲ್ಲ? ಸರಿ ಬಿಡಿ, ನಾನು ಬರ್ತಾರೆ ಅಂತ 8 ಗಂಟೆ ಅಂತ ನೋಡಿದೆ. ಆಮೇಲೆ ಯಾಕೋ ಬರೋಂಗೆ ಕಾಣಕ್ಕಿಲ್ಲ ಅಂತ ಸುಮ್ಮನೆ ಅದೇ. ನಿಮ್ಮ ಫೋನ್ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಆಗದೆ. ಅಣ್ಣ ಅಂತೂ ಫೋನ್ನೇ ಎತ್ತಕ್ಕಿಲ್ಲ. ಅಯ್ಯೋ ಹೋಗತ್ತಾಗೆ ಬೇಜಾರಾಗೋಯ್ತು. ರೋಡ್ನೇ ನೋಡ್ಬೇಕು ಗೊತ್ತಾ, ನಮ್ಮ ಅದಕ್ಕೆ ಬರ್ತಾರಂತೆ, ಯಾಕದಕ್ಕೆ ಬರ್ನಿಲ್ಲ? ಅಯ್ಯೋ ಅವ ಏನು ಬಂದು ಇನ್ನೊಂದಿನ ಹೋದ್ರೆ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಅದು. ಸರಿ ಬಿಡಿ, ಹಬ್ಬ ಹುಣ್ಮೆಗೂ ಬರಬೇಡಿ, ಇನ್ನೊಂದಿನ ಯಾವಾಗ ಬಂದಿರಿ? ಈ ದಿನನೇ ಬರೀಕೆ ಬಂದು ಊಟ ಮಾಡ್ಕೊ ಬರೋಕ್ಕೂ ಕಷ್ಟವಾ? ಸೈಕಲ್ ಬರ್ಬೋದಿತ್ತಾನೆ ನೀವೇ ಅಣ್ಣನುವೇ? ಅವಳು ಸೋನಾ ಅಂತೂ ಒಂದಿಷ್ಟು ನಮ್ಮ ಮನೆಗೆ ಬಂದಿಲ್ಲ. ನೀವು ಬರ್ಲಿಲ್ಲ, ಅವ್ರಿಬ್ರನ್ನಾರು ಕಳಿಸ್ಬೇಕು ತಾನೆ, ಅವ್ರನ್ನೂ ಕಳಿಸಿಲ್ವಲ್ಲ? ಸಿಕ್ಕಿಲ್ಲ ಹಾಕವ. ಅಯ್ಯೋ ಇದೇನು ದೊಡ್ಡ ಹಬ್ಬವ. ಯಾಕದಕ್ಕೆ ನಾವು ಚೆನ್ನಾಗಿ ಮಾಡೋಕ್ಕಿಲ್ವ ತಿಂಡಿ ಗಿಂಡಿ ಎಲ್ಲ ಮಾಡಿ? ನೀವು ಬರ್ದಾನೆ ಇದ್ದೀರಲ್ಲ ಮನೇಲೆಯ, ಫೋನು ಸ್ವಿಚ್ ಆಫ್ ಮಾಡ್ಕೊಂಡು? ಇಲ್ಲ ಕಣವ, ಫೋನ್ ಕೆಟ್ಟೋಗ್ಬಿಟ್ಟದೆ. ಅದಕ್ಕೆ ಹೆಂಗೆ ಬಿಸಾಕಿವ್ನಿ, ಸ್ವಿಚ್ ಆಫ್ ಆಗ್ಬಿಟ್ಟದೆ. ಅಣ್ಣನಾರು ಫೋನ್ ಎತ್ಬೇಡ್ವಾ, ಪಾರ್ಟಿ ಫೋನ್ ಮಾಡಿದ್ರುವೆ 8 ಗಂಟೆ ಗಂಟ್ಲು ಮಾಡ್ತಾನೆ ಇದ್ದೆ, ಎತ್ತನೇ ಇಲ್ಲ. ಅವನಿಗೊಂಥರ ಹಂಗೆ ಅವನು. ಹೋಗ್ಲಿ ಬಿಡು. ಐಕ್ಳು ಗಂಡ ಚೆನ್ನಾಗದೆ? ಹ್ಞೂ ಅದಕ್ಕೆ ಚೆನ್ನಾಗವ್ರೆ. ನೀವು ಬರ್ನೇ ಇಲ್ವಲ್ಲ, ಅದಕ್ಕೆ ತಿಂಡಿ ಗಿಂಡಿ ಎಲ್ಲ ಮಾಡಿದ್ನಲ್ಲ ಜಾಸ್ತಿಯಾ, ಅದಕ್ಕೆ ನಮ್ಮ ಅದಕ್ಕೆ ಕೊಟ್ಬಿಟ್ಟು ಹೋಗದ ಅಂದ್ಬಿಟ್ಟು ಬಂದೆ ಕಣದಕ್ಕೆ. ಅಯ್ಯೋ ತಾಯಿ, ಅದನ್ನು ತರ್ದೋರೇನಾಗಿತ್ತು, ಅದಕ್ಕೋಸ್ಕರಲೇ ಬಂದಿದ್ಯಾ? ಹ್ಞೂ ಕಣದಕ್ಕೆ, ನಿಮಗೆ ಕಜಾಯ ಚಕ್ಲಿ ವಡೆ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ಹಂಗೆ ಓದ್ತಾರೆ. ಅದಕ್ಕೆ ಬರ್ನಿಲ್ಲ, ತಿಂಡಿ ಯಾರೋ ಕೊಟ್ಬಿಟ್ಟು ಬರಬೇಕಿತ್ತು, ಊರಿಗೆ ಹೋಗ್ಬೇಕಿತ್ತು ಅನ್ನ. ಇನ್ನು ಅವನು ಹೊಂಟ್ಕೊಬಿಡ್ತು. ಹಂಗೆ ಅಂದ ತಕ್ಷಣ ನಡಿ 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 ನಾನು ಬರ್ತೀನಿ, ಹಂಗೆ ಬಿಟ್ಬಿಟ್ಟು ಬರುವೆ ಅಂತ. ಇರವ ಇನ್ನೊಂದು ದಿನ ನಾನು ಹೋಗಿ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ನನಗಿನ್ ಮುಂತಂಗೆ ನಿಂತಿದ್ಲು. ಮನೆಯನು ಐಕ್ಲಂತೂ ಹೊಸಿ ಹಿಂಸೆ ಮಾಡಿಲ್ಲ, ಇರಜ್ಜಿ ಅಂತ. ನೋಡಿಲಿ ಹಂಗೆ ಬಂದಿರೋದ. ಯಾಕತ್ತೆ ಇರೋದತ್ತೆ ಇನ್ನೊಂದು ದಿನ? ಅಯ್ಯೋ ಸಾಕಲ್ವ, ಅಲ್ಲ 15 ದಿನ ನೀ ಸುಮ್ಮನಿರೋಳು ಆಡ್ತಾಳೆ ಅಂತ ಹೇಳಿದೆ. ಸುಮ್ಮನಿರು, ಇಲ್ಲೇನು ಮಾಡಿ, ಇಲ್ಲಿ ಏನು ಕೆಲ್ಸಕ್ಕೆ ಹೋದ್ಯಾ? ಐಕ್ಳ ಜೊತೆ ಇರ್ದೇನೆ ಓಡಿ ಓಡಿ ಬರ್ತಿದ್ದೆ ನೀನು. ಹೋಗ್ಲಿ ಬಿಡು. ಕರ್ಕ ಬರುವವ ಐಕ್ಳುವೆ? ಸ್ಕೂಲ್ಗೆ ಹೋಗಿದ್ರು ಕನ್ನದಕ್ಕೆ, ಸ್ಕೂಲ್ ಆಯ್ತಲ್ಲ ಇವತ್ತು, ಮಂಗಳವಾರ ಅಲ್ವಾ? ಹಂಗೂ ಐಕ್ಳು ರಜೆ ಇದ್ದಾಗ ಶನಿವಾರ ಬನ್ನೋರು ಹೋಗೋದ ಅನ್ಕೊಂಡೆ. ಇನ್ನೂ ತಿಂಡಿ ಅಷ್ಟು ದಿನಕೊಂಡು ಚೆನ್ನಾದವ ಅಂದ್ಬಿಟ್ಟು ಬಂದೆ ತಿನ್ಕೊಳ್ಳಿ ಅಂತ. ಸೋನಾ ಕ್ವಾ ಬ್ಯಾಗಲ್ಲವೇ ಹಾಕೊಡು ಪ್ಲೇಟ್ಗೆ, ತಿನ್ಲಿ ಅದಕ್ಕೆ. ತಿಂತೀನಿ ಹಾಕವ. ಇನ್ನೇನವ ಮಳೆ ಹೋಯ್ತಾ ಇದ್ದ ನಿಮ್ಮೂರ ಕಡೆಗೆ? ಅಯ್ಯೋ ಇಲ್ಲ ಕಣದಕ್ಕೆ, ಅದೇ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟದೆ. ನಾವು ಬೇರೆ ನಮ್ಮ ಗ್ರಾಚಾರಿಗೆ ಈ ಸತಿನೇ ಟಿಲ್ಲರ್ ತಗೋಬಿಟ್ಟಿದ್ವಿ. ಸಾಲ ಸೋಲ ಮಾಡಿ ಟಿಲ್ಲರ್ ತಗೊಂಡ್ವಾ.
ನೀರು ಕೊಡೋದೇ ಡೌಟು ಅಂತವ್ರೆ, ಅದೇ ಒಂದು ಟೆನ್ಷನು. ಏನು ಮಾಡೋದು ನೀರು ಕೊಡ್ಲಿಲ್ಲ ಅಂದರೆ ಗೋಸಿ ಕಾಸು ಆಯ್ತದೆ ಅಂದ್ಬಿಟ್ಟು ನಾವು ಆಸೆ ಪಟ್ರೆ ನಮ್ಮದು ಅದೃಷ್ಟ ನೋಡಿಲಿ ಈ ವರ್ಷನೇ ನೀರಿಲ್ವಂತೆ. ಅಯ್ಯೋ ಮಳೆಯಲ್ಲಿದ್ದದವ, ಯಾವ ಕಡೆಗೂ ಮಳೆ ಇಲ್ಲ, ಬರಗಾಲ ಬಂದು ಕೂತದೆ. ನೋಡತ್ತಡಿ ನಮ್ಮ ಕಡೆ ಕೊಟ್ಟಾರೇನೋ, ನಿಮ್ಮ ಕಡೆಗೆ ಏನಾರು ಕೊಟ್ಟಿಲ್ಲ ಅಂದರೆ ಇಲ್ಲಿಗೆ ತಂದ್ಬಿಟ್ಟಿಲ್ಲಾರ. ನಿನ್ನ ಗಂಡ ಹೊಡಿತದೆ ಅಲ್ವಾ? ಹ್ಞೂ ಹೊಡಿತಾನೆ ಅವನೇ, ಯಾವ ಡ್ರೈವರ್ಗೂ ಕೊಡಂಗಿಲ್ಲ, ಯಾರಿಗೂ ಕೊಡಂಗಿಲ್ಲ ಕಾಸ, ಅವನೇ ಹೊಡಿತಾನೆ. ಆದರೆ ನೀರು ಕೊಟ್ಬಿಟ್ರೆ ಸಾಕು. ಇಲ್ಲಿ ಕೊಟ್ಟಾರಂತ? ಹ್ಞೂ ಕೊಡ್ತಾರಂತೆ. ಅಲ್ಲೇನಾದ್ರು 3 ಕಡೆಗೆ ನೀರು ಕೊಡಲಿಲ್ಲ ಅಂದರೆ ಈ ಕಡೆಗೆ ಬಂದ್ಬಿಡು, ಇಲ್ಲೇ ಮಾಡ್ಕೋಬೋದು. ಹಂಗಾದ್ರೂ ಆಯ್ತದೆ ತೆಗೆ. ಗನ್ನು ನಿಂಗೆ ಅಣ್ಣಂಗೆ ಹಾಲೇನಾರು ಆಗಿಲ್ಲ ಅಂದರೆ ಅಣ್ಣರೂರಲ್ಲೇ ಹೋಗೋದಾ? ಏನು ಬರೋಕ್ಕಾಗಲಿಲ್ಲ ಅಂದ್ರೆ ಐಕ ಮಕ್ಳು ಸ್ಕೂಲ್ಗೆ ಹೋಗ್ಬೇಕಲ್ಲ. ನಿಂಗೆ ಅಣ್ಣನೇ ಬಂದು ಇಲ್ಲೇ ನಮ್ಮ ಮನೆ ಮುಂದ್ಗಡೆ ಜಾಗ ಇಲ್ವಾ ನಿಲ್ಸ್ಕೊತದೆ. ಬೆಳಗ್ಗೆ ನಾಷ್ಟ ಗಿಷ್ಟ ಮಾಡ್ಕೋದ್ರೆ ಮಧ್ಯಾಹ್ನ ಹೊತ್ತು ಅಲ್ಲೇ ಊಟ ಕೊಡ್ತಾರೆ. ಹೊಲ್ದವ್ರು ಮಾಡ್ಕೊಬತ್ತಾರಲ್ಲ ಇನ್ನು ಸಂಜೆ ಹೊತ್ತು ನಾನು ಹಚ್ಕೊಟ್ಟಲ್ಲಿ ಅಡುಗೆ ಮಾಡ್ಕೊಡ್ತೀನಿ. ಬೇಕಾದ್ರೆ ನಿಮ್ಮ ಅಣ್ಣನೂ ಡೀಸೆಲ್ ಪೆಟ್ರೋಲ್ ಏನು ಬೇಕೋ ಅದು ತಂದು ಕೊಡ್ತದೆ ಖಾಲಿ ಕಿಲಿ. ಆದರೆ ಇನ್ನು ಏನು ನಮ್ಮೂರೇ ಅಲ್ವಾ, ಎಲ್ಲರ್ತಾವು ನೋಡ್ಕೊಂಡು ಗದ್ದೆ ಇರ್ತಾವು. ನಿಮ್ಮ ಅಣ್ಣನೇ ಕರೆಕ್ಟಾಗಿ ಅಲ್ಲಿರ್ತಾವೆ, ದುಡ್ಡು ಇಸ್ಕೊಡ್ತದೆ ಕಂತೆ. ಹಂಗೆ ಮಾಡು. ನೋಡತ್ತಡಿ ಹಂಗೆ ಅಂತೀನಿ. ಹಂಗೆ ಮಾಡ್ಬೇಕು. ಅಲ್ಲೇನಾರು ಆಗಲಿಲ್ಲ ಅಂದರೆ ಇಲ್ಲಿಗೆ ಕಳಿಸ್ತೀನಿ. ಉಂಕಂದು ಕಳಿಸು, ಇಲ್ಲಿ ಕೊಡ್ತಾರೆ ಕಂತೆ. ಇನ್ನೇನೋ ಟಿಲ್ಲರ್ ತಕ ಮಡಿಕೊಂಡು ಮನೆ ತಗ ನಿಲ್ಸ್ಕೊಂಡಿಯಾ? ಎಲ್ಲರೂ ಸರಿ. ನಿಂಗೆ ಗಂಡಂಗೆ ಮಾಡಕ್ಕೆ ಹೇಳು. ಅವ್ರೇನು ಮಾಡೋಕ್ಕಿಲ್ಲ ಅನ್ನೋಕ್ಕಿಲ್ಲ, ಮಾಡ್ತಾರೆ. ನೀರು ಕೊಡೋಕ್ಕಿಲ್ಲ ಅಂತಿದ್ರಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಬಿಟ್ಟಾರೆ. ಅಯ್ಯೋ ಸಾಲ ಮಾಡಿ ಟಿಲ್ಲರ್ಗೆ ದುಡ್ಡು ಹಾಕಿದ್ವಲ್ಲ, ಏನು ಜನಗಳ ಕಣ್ಣೇ ಸರಿ ಇಲ್ಲ. ತಗೊಂಡ್ರಲ್ಲ ಅಂತಾರೆ. ಅಲ್ಲಿ ಬೇರೆ ಹಿಂಗೆ ಕೂತದೆ. ತಗೊಳ್ಳಿಯತ್ತೆ ತಿನ್ನಿ. ಅಯ್ಯೋ ಇಷ್ಟೊಂದು ಹಾಕ ಬಂದಿದೆಯಲ್ಲವ. ಅಯ್ಯೋ ಆಮೇಲೆ ತಿನ್ನುವ, ಈಗ ಯಾಕೆ ಹಾಕ ಬಂದೆ? ತಿನ್ನವ ತಿಮ್ಮಳ ತಿನ್ನು. ಹ್ಞೂ ನಾನು ತಿನ್ನಕ್ಕೆ ತಂದಿದ್ದಾನ, ಅಲ್ಲೇ ಅವೇ ಮನೇಲಿ. ಅಯ್ಯೋ ಇಷ್ಟೊಂದೆಲ್ಲ ಮಾಡಿದ್ಯಾ? ಇದನ್ನು ಉದ್ನೋಡೆ ಮಾಡ್ಬಿಟ್ಟಿದ್ದಿ? ಅಯ್ಯೋ ಮಸಾಲೆ ವಡೆ ಮಾಡಿದೆ, ಅವು ಖಾಲಿ ಅದು. ಅದಕ್ಕೆ ನಿಮಗೆ ವಡೆ ಮಾಡ್ಕೋಗೋದ ಅಂತಾನೆ ಅಂದ್ಕೊಂಡು ಹೋಗ್ತಾರೆ. ನಿಮಗೆ ಅದಕ್ಕಿಂತ ಮಸಾಲೆ ವಡೆಗಿಂತ ಉದ್ನೋಡೆನೇ ಇಷ್ಟ ಅಲ್ಲ ಅಂದ್ಬಿಟ್ಟು ಮಾಡಿದೆ ಹಂಗೆ. ನೋಡಿ ಬಿಸಿ ಇರಬೇಕು, ಚೆನ್ನಾಗವೆ. ಅಯ್ಯೋ ಕಜಾಯ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಿ. ಅಯ್ಯೋ ನಾನು ಮಾಡಿದ್ರಿಂದ ಆಯ್ಕೆ ಇಲ್ಲ. ಅತ್ತೆ ಪಾನ್ಕ ತಕೊಡ್ತಾ? ಹ್ಞೂ ಅವನೇ ತಕೊಟ್ಟಿತ್ತು, ಎಲ್ಲ ತಟ್ಕೊಡ್ತು, ನಾನು ಬೇಯಿಸಾಕ್ತೆ ಹಂಗೆ. ನೋಡಿ ಚೆನ್ನಾಗಿದ್ದಾವ. ಹಿಟ್ಟು ಹಂಗೆ ಮಡಗಿದೆ ಫ್ರಿಜ್ಜಲ್ಲಿ, ಅದಕ್ಕೆ ಹಂಗೆ ಹಿಟ್ಟನ್ನೇ ಕೊಟ್ಬಿಡೋದ ಅಂತ. ಅಯ್ಯೋ ಅದು ಏನು ಹಿಟ್ಟು ತಗೊಂಡೋಗಿ ಕೊಡೋದು ಅಂದ್ಬಿಟ್ಟು ಅದನ್ನು ಬಿಸಿಯಾಗಿ ಬೇಯಿಸ್ಕೊಬಂದೆ. ಇನ್ನು ಚಕ್ಲಿ ಕೊಡ್ಬೇಡ ಮಾತ್ರ ಅಲ್ಲೇ 2-3 ದಿನ ಆಯಿತು ಮಾಡಿ. ಅಣ್ಣಂಗೂ ಇಷ್ಟ ಅಲ್ವಾ ಕಜಾಯ ಅಂದರೆ, ಅದಕ್ಕೆ ಹೆಂಗೆ ತಗೊಬಂದೆ. ಅಯ್ಯೋ ನಿನ್ನಂತ ನಾದ್ನಿ ಪಡೆಯೋಕೆ ಅದು ಎಷ್ಟು ಜನದಲ್ಲಿ ಪುಣ್ಯ ಮಾಡಿದ್ನು. ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಆದ್ರೂ ನಮ್ಮ ಮೇಲೆಲ್ಲ ಎಷ್ಟು ಪ್ರೀತಿ ಇಟ್ಕೊಂಡು ಹಬ್ಬಕ್ಕೆ ಬಂದಿಲ್ಲ ಅಂತ ಹೆಂಗೆ ತಂದೋಳು ನೋಡು ನನ್ನ ನಾದ್ನಿ. ಅಯ್ಯೋ ಅದಕ್ಕೆ ಅದರಲ್ಲೇನು ನಂಗೂ ಇನ್ನು ಯಾರಿದ್ದರು, ಇವಾಗ ಸ್ವಂತ ಅಕ್ಕನಂಗೆ ತಿಳ್ಕೊಂಡೀನಿ. ಅಯ್ಯೋ ಯಾವಾಗಲೂ ಹಿಂಗೆ ಇರವ ಕಡೆ ಗಂಟ. ಎಲ್ಲರೂ ಅಯ್ಯೋ ನನ್ನ ಮಗಳನ್ನ ಕರೀಕಿಲ್ಲ, ಅದು ಮಾಡೋಕ್ಕಿಲ್ಲ, ಬಣ್ಸಕ್ಕಿಲ್ಲ ಅಂತ ಎಲ್ಲರೂ ಹೇಳ್ಬೇಕಾರೆ ಅಯ್ಯೋ ನಾನೆಷ್ಟು ಪುಣ್ಯವಂತೆ. ಮಗಳನ್ನ ಕರೆದು ಬಣ್ಸ್ತಾಳೆ ನನ್ನ ಸೊಸೆ ಅಂತ ನನಗೆ ಗೊತ್ತಿದಾಯ್ಕಿಲ್ಲ, ಎಲ್ರಿಗೂ ಹೇಳ್ಕೊಬತ್ತೀನಿ. ನನಗಂತೂ ಯಾವ ಟೆನ್ಷನ್ ಇಲ್ಲ ಕಣವ. ನನ್ನ ಸೊಸೆ ನನ್ನ ಮಗಳು ಎಲ್ಲ ಚೆನ್ನಾಗವ್ರೆ ಅಂತ ಎಲ್ರಿಗೂ ಹೇಳ್ತಿದ್ದೆ. ಹಿಂಗೆ ಇರವ ಕೊನೆ ಗಂಟ. ಐಕಳನ್ನ ಕರ್ಕೊಬಂದಿದ್ರವ, ಇರ್ಬೋದಿತ್ತು 1-2 ದಿನ. ಇಲ್ಲ ಕಣದಕ್ಕೆ ಲಾಸ್ಟ್ ಬಸ್ಗೆ ಹೋಗ್ಬೇಕು, 6 ಗಂಟೆ ಬಸ್ಗೆ ಹೋಗ್ತೀನಿ. ಇನ್ನು ಐಕ್ಳು ಸುಮ್ಮನೆ ಅದಾವ, ಭಾನುವಾರದಂಗೆ ಸೇರ್ಸ್ಕೊಬತ್ತೀನಿ ಬಿಡಿ. ನೀವು ಬಂದಿದ್ರೆ ಹಂಗೋ ನಿಮ್ಮ ಕೈಲೇ ಕೊಟ್ಕೊಳ್ತೀನಿ, ನೀವು ಬರ್ನಿಲ್ವಲ್ಲ ಅದಕ್ಕೆ ಹಂಗೆ ನಾನೇ ತಗೊಬಂದೆ. ಐಕ್ಳು ಇರ್ತಾವಂತೆ, ಇರು ನಿನ್ನ ಗಂಡದೆಲ್ಲ ಅವ್ರ ಅಪ್ಪನ ಜೊತೆ ಇರಕ್ಕಿವ? ಅಯ್ಯೋ ಅವ್ರ ಅಪ್ಪ ಇದ್ರು ನಾನಿದ್ದಂಗೆ ಆದದ, ನನ್ನೇ ಕೇಳ್ತಾವೆ ಮೇಲೆ ಅಳ್ತಾ ಕೂತ್ಕೋತಾವೆ. ಅವ್ರನ್ನೂ ಕರ್ಕೊಬಂದ್ರೆ ಮಾತ್ರ ಇರಬೇಕು. ಸರಿ ಚಿಕನ್ ಗಿಕನ್ ತಗೊಬತ್ತೀನಿ, ಊಟ ಮಾಡ್ಕೊ ಹೋಗುವಂತೆ. ಅಯ್ಯೋ ಬೇಡ ಕಣದಕ್ಕೆ. ಅಯ್ಯೋ ನೆನೆ ತಿಂದಿಲ್ವ ಹಬ್ಬ ಮಾಡಿ ಚಿಕನ್ನು ಮಟನ್ನು ಅಂದ್ಬಿಟ್ಟು ಎಲ್ಲ ಮಾಡಿದೋ. ಏನು ಬೇಡಿ, ಬೆಳಗ್ಗೆನೋ ಅದನ್ನೇ ತಿಂದು. ಅಯ್ಯೋ ಸರಿ ಬಿಡು, ನಿಮ್ಮ ಮನೇಲಿ ತಿಂದ್ರೇನು ಬೇಡ ಕಣದಕ್ಕೆ. ನಿಮ್ದು ಅಮ್ಮಯ್ಯ ಏನು ಬೇಡಿ, ಊಟ ಮಾಡ್ಬೇಕು ಅನ್ನಂಗಿದ್ರೆ ಏನೈತೆ ಅದನ್ನೇ ಕೊಡಿ. ಮಾಡ್ಕೊಳ್ತೀನಿ ಅಂತ ಚಿಕನ್ ಗಿಕನ್ ಏನು ನಂಗೆ ತಿನ್ನೋಕ್ಕೆ ಆಯ್ಕಿಲ್ಲ. ನೋಡಿ ಮಕ್ಚಿಟ್ಟು ಬಂದಂಗೆ ಆಗ್ಬಿಟ್ಟದೆ. ನಾವು ಉಪ್ಸಾರು ಮಾಡಿದ ಕಣವ. ಅಯ್ಯೋ ನನಗೂ ಉಪ್ಸಾರು ಉಣ್ಣಂಗೆ ಆಗ್ಬಿಟ್ಟದೆ ಕಣ್ಬಿಡಿ. ಒಳ್ಳೇದೇ ಆಯಿತು, ಅದನ್ನೇ ಉಣ್ಕೊಯ್ತೀನಂತೆ. ಮಳೆ ಕಾಳು ಉಪ್ಸಾರು ಮಾಡಿದೆ. ಹೋಗೋಸನ ಬಿಸಿ ಹಾಕಿ ಹೋಗು, ಬಿಸಿ ಮಾಡಿಬಿಟ್ಟು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.